ದೆನ್ ನೆಕ್ಸ್ಟ್ ಗುರುಗಳು ಬೆಲಗೂರಿನವರು ಬಿಂದು ಮಾಧವ ಶರ್ಮಾ ಅಂತ ಅವರು. ನೀವು ಅವ್ರ ಮಾರ್ಗದರ್ಶನದಲ್ಲೇ ಈ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರಿ? ಹಾಂ ಹೌದು ಮೇಡಮ್, ಅವ್ರು ಹೇಳಿದ್ರ ಈ ಥರದ್ದು ಬಿಸ್ನೆಸ್ ಎಲ್ಲ ಮಾಡಿದ್ರೆ ಕ್ಲಿಕ್ ಆಗ್ತೀರಾ? ನೀನೇನು ಮಾಡ್ತೀಯ ಮಾಡೋಗು, ಎಲ್ಲ ಸಕ್ಸಸ್ ಆಗೈತಿ ಹೋಗು ಅಂತಲೇ ಹೇಳಿ ಕಳಿಸಿದ್ದಾರೆ ನನಗೆ ಅವರು. ಓಕೆ, ಎಷ್ಟು ಬಿಲೀವ್ ಮಾಡ್ತೀರಾ ಸರ್ ಗುರುಗಳ ಒಂದು ಪಾಸಿಟಿವಿಟಿನ? 100%. ದೆನ್ ಸರ್ ನೆಕ್ಸ್ಟ್ ವೀಕ್ ಯಾರು ಇರ್ತಾರೆ, ಯಾರು ಆಚೆ ಬರ್ತಾರೆ? ಎಲ್ಲರೂ ಒಂದು ರೀತಿ ಐಶ್ವರ್ಯ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಿರೋವಂಥದ್ದು ಮನೇಲಿ. ಸೊ ಎಲ್ಲರೂ ಅಂದ್ಕೊಂಡಿದ್ದಾರೆ ಐಶ್ವರ್ಯನೇ ಬರ್ತಾರ ಆಚೆ ನೆಕ್ಸ್ಟ್ ವೀಕ್ ಅಂತ. ಸೊ ಬರ್ತಾರ ಆಚೆ, ಜೊತೆಗೆ ಯಾರು ಇರ್ಬೋದು ನಿಮ್ಮ ಪ್ರಕಾರ? ಮೇಡಮ್ ನಾಮಿನೇಟ್ ಐಶ್ವರ್ಯ ಆಗಿದ್ರೆ ಐಶ್ವರ್ಯ ಬಂದೇ ಬರ್ತಾರೆ. ಐಶ್ವರ್ಯ ನಾಮಿನೇಟ್ ಆಗಿಲ್ಲ ಅಂದರೆ ಸ್ವಲ್ಪ ಟಫ್ ಇದೆ ಯಾರು ಬರ್ತಾರೆ ಅನ್ನೋದು. ಓಕೆ, ಭವ್ಯ ಅವರು? ಭವ್ಯ ಅವ್ರು ಈಗ ಸದ್ಯಕ್ಕೆ ಏನು ಬರಲ್ಲ, ಇನ್ನೊಂದು 2 ವಾರ ಹೋಗ್ಬೋದು ಅನ್ಸುತ್ತೆ. ಭವ್ಯ ಅವರು ದಿನೇ ದಿನೇ ಅವ್ರ ಆಟ ರೂಢ್ ಆಗ್ತಿದ್ಯಾ ಅಂತ ಅನಿಸ್ತಿದ್ಯಾ ಸರ್? ನನಗೇನೋ ಹೊರಗಡೆ ಬಂದಾಗಿಂದ ನನಗೆ ಅನ್ನಿಸ್ತಾ ಇದೆ, ನಾನೇನೋ ತೋರಿಸ್ಕೊಳಕ್ಕೆ ಆಟ ಆಡ್ಬೇಕು ಅನ್ನೋದರ ಆಡ್ತಾ ಇದ್ದಾರೆ ಅವರು ಇವಾಗ. ಮೊದಲು ಆ ಥರ ಇರಲಿಲ್ಲ. ಟೀಮ್ ಅಂತ ಬಂದಾಗ ಟೀಮ್ ಜೊತೆಗೆ ಏನು ನಿಂತ್ಕೊಂಡು ಡಿಸಿಷನ್ ತೊಗೊಂಡು ಆಟ ಆಡ್ತಾಯಿದ್ರು. ಇವಾಗ ಭವ್ಯ ಇಲ್ಲ. ಅದೇ ಮುಳುವಾಗುತ್ತೆ ಸರ್ ಅವರಿಗೆ? 100%. ಓಕೆ, ಬಿಕಾಸ್ ಯಾರ ಜೊತೆನೂ ಬರೀತಿಲ್ಲ, ಬರೀ ತ್ರಿವಿಕ್ರಮು ಮತ್ತು ಅವರಾಯಿತು. ತ್ರಿವಿಕ್ರಮ್ ಅವರು ಹೇಳ್ಕೊಡ್ತಿದ್ದಾರೆ ಎಲ್ಲರ ಜೊತೆ ಬರೀಬೇಕು ಅಂತ. ಜೊತೆಗೆ ಇನ್ನೊಂದು, ತ್ರಿವಿಕ್ರಮ್ಗೂ ಯಾರ ಜೊತೆನೂ ಬೆರೆಯೋದಕ್ಕೆ ಇಷ್ಟ ಇಲ್ಲ. ಆದ್ರೂ ಗೇಮ್ ಚಾಲ್ತಿಯಲ್ಲಿ ಇರಬೇಕು ನಾನು ಅಂತ ಹೇಳ್ಬಿಟ್ಟು ಅವರು ಎಲ್ಲರ ಜೊತೆನೂ ಫೇಕ್ ಆಗಿ ಬೆರೀತಿದಾರ ಅಂತ. ನಮ್ಮದು ಫೇಕ್ ಅಂತ ನಂಗೆ ಆಗಲ್ಲ. ಆ್ಯಕ್ಚುಲಿ ನನ್ನ ಜೊತೆ ಅದು ತುಂಬ ದೊಡ್ಡ ಟ್ಯಾಲೆಂಟು. ಆಮೇಲೆ ತ್ರಿವಿಕ್ರಮು ನನ್ನ ಜೊತೆಗೆ ಯಾವತ್ತೂ ಫೇಕ್ ಇದ್ದ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಅವ್ನಿಗೇನೇ ಅನಿಸಿದ್ರೆ ಡೈರೆಕ್ಟಾಗಿ ಸ್ಟ್ರೇಟಾಗಿ ಬಂದು ನನ್ನ ಹತ್ರ ಹೇಳಿದ್ರೆ, ನನಗೇನು ಅನಿಸಿದ್ದು ಅವನ ಹತ್ರ ಡೈರೆಕ್ಟಾಗಿ ಹೇಳಿದ್ದೀನಿ ನಾನು. ನಮ್ಮಿಬ್ಬರ ಮಧ್ಯೆ ಯಾವತ್ತೂ ಆ ಥರ ಫೇಕ್ ಅನ್ನೋದು ಯಾವತ್ತೂ ಕಾಣಿಸಿಲ್ಲ ಮೇಡಮ್ ನಮಗೆ. ಓಕೆ ಸರ್, ಟಾಪ್ 5 ಯಾರು ಇರ್ತಾರೆ ನಿಮ್ಮ ಪ್ರಕಾರ? ಅಳಿಯ, ಧನು, ತ್ರಿವಿಕ್ರಮ್, ಮಂಜು, ರಜತ್. ಯಾರು ಇರಲ್ಲ ಮೇಡಮ್ ಈ ಸಲ ಅಂತ ಟಫ್. ವಾಟ್ ಈಸ್ ದಿಸ್? ಯಾಕೆ ಹುಡುಗಿರು ಯಾಕಿರಲ್ಲ? ಆ ಥರ ಇಲ್ಲ ಮೇಡಮ್. ಆ್ಯಕ್ಚುಲಿ ಆಟ ಬಂದಾಗ, ಮನೆ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಬಂದಾಗ, ಯಾಕಂದರೆ ಅಂತರಂಗ, ಬಹಿರಂಗ, ಚದುರಂಗ ಅಂತ 3 ಬಂದಾಗ ಹೆಣ್ಮಕ್ಳು ಅದರಲ್ಲಿ ಯಾವುದರಲ್ಲೂ ಕಾಣಿಸ್ಕೊಳ್ಳೋದು ತುಂಬ ಕಮ್ಮಿ. ಅದಕ್ಕೋಸ್ಕರ ನನಗೆ ಅವರು 5 ಜನ ಹೆಸರು ಮಾತ್ರ ಕಾಣಿಸ್ತಾ ಇದೆ ಮೇಡಮ್. ಫಿನಾಲೆ ವಿನ್ನರ್? ಅದೇ ವಿನ್ನರ್ ಹನುಮಂತ್, ನಮ್ಮ ಅಳಿಯ. 100% ಅಳಿಯ. ಸರ್ ನಿಮ್ಗೇನು ಬೇಜಾರಿಲ್ವಾ? ಅಂದರೆ ಹನುಮಂತ್ ಅವರು ಯಾವಾಗಲೂ ನಿಮ್ಮನೆ ಕಳ್ವೆ ಕೊಡ್ತಿರ್ತಾರೆ. ಯಾವತ್ತಿದ್ರು ನನ್ನ ಅಳಿಯ ಮೇಡಮ್. ನನ್ನ ಅಳಿಯನಿಗೆ ಯಾವತ್ತಿದ್ರು ನನ್ನ ಪ್ರೀತಿನೇ. ಯಾವತ್ತಿದ್ರು ಅಳಿಯ ಇಲ್ಲೇ ಇರ್ತಾನೆ. ಆ್ಯಕ್ಚುಲಿ ನಿಮ್ಮಿಬ್ಬರಲ್ಲಿ ಅದು ಇಷ್ಟ ಆಯಿತು ಅಂದರೆ, ನೀವು ಸ್ವಲ್ಪ ಅವ್ರು ಉತ್ತರ ಕರ್ನಾಟಕದವರು ಅಂತ ಸಪೋರ್ಟ್ ಮಾಡ್ತಿರ್ತೀರ. ಅವರು ಅದೆಲ್ಲ ಏನು ನೋಡಲ್ಲ, ಪಕ್ಕ ಗೇಮು ಅಣ್ಣ. ಓಕೆನಾ? ಸೊ ನನಗದು ಇಷ್ಟ ಆಯಿತು. ಅಫ್ಕೋರ್ಸ್ ಹೌದಲ್ವಾ? ಅಂದರೆ ಮಾವ ಅಳಿಯ ಎಲ್ಲ ಆಚೆ ಅನ್ನೋ ಮಾತು ಹೇಳ್ತಾರೆ ಅವರು, ಅದೆಲ್ಲ ಆಚೆ. ಮತ್ತು ನೀವು ಅವರು ಏನೋ ಕೇಳಿದ್ರು, ಕೊಟ್ಬಿಟ್ಟು ಬಂದ್ರ ಅಂತ? ಕೊಟ್ಟಿದ್ದೆ, ವಾಪಸ್ ಕೊಟ್ಟ ನನಗೆ. ಬೇಡ ಮಾವ, ನಮ್ಮ ಮದುವೆಗೆ ಬಾ ಅಂತ ಹೇಳ್ಬಿಟ್ಟು ಅವ್ನ ಮದುವೆ ನಾನೇ ಮಾಡ್ತೀನಿ. ಮದುವೆ ನಾನೇ ಮಾಡ್ತೀನಿ. ಯಾಕೆ ಸರ್ ಅಷ್ಟೊಂದು ಅಭಿಮಾನ, ಪ್ರೀತಿ? ಮೇಡಮ್ ಏನೋ ಗೊತ್ತಿಲ್ಲ, ಹನುಮಂತ ನೋಡಿದಾಗ ನನಗೆ ಅದು ಅಟ್ಯಾಚ್ಮೆಂಟ್ ಬೆಳೆದಿದೆ ನನಗೆ. ಆ ಮನೇಲಿ ಯಾರ ಜೊತೆನೂ ಅಷ್ಟು ಬೆಳೆದಿಲ್ಲ. ಧನರಾಜು, ಹನುಮಂತು, ಜಗದೀಶ್ ಬಿಟ್ಟರೆ ನನಗೆ ಯಾರ ಹತ್ರನೂ ಅಷ್ಟು ಕನೆಕ್ಟ್ ಆಗೋಕ್ಕೆ ಇಷ್ಟ ಆಗಲಿಲ್ಲ ನನಗೆ. ತುಂಬ ಮಿಸ್ ಮಾಡ್ಕೊಂಡಿದ್ದೆ ಜಗದೀಶ್ ಅವ್ರನ್ನ. ಜಗದೀಶ್ ಆದಮೇಲೆ ಹನುಮಂತು, ಧನರಾಜು, ಅವ್ರು ನನಗೆ ತುಂಬ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಹನುಮಂತು ಬಂದಮೇಲೆ ಧನರಾಜ್ ಗೇಮ್ ಚೇಂಜ್ ಆಯ್ತಾ ಸರ್? ಹೌದು ಮೇಡಮ್, ಹನುಮಂತು ಬಂದಮೇಲೆ ಧನರಾಜ್ ಗೇಮ್ ಚೇಂಜ್ ಆಗಿದೆ. ಯಾಕಂದರೆ ಹನುಮಂತನಿಗೆ, ಧನರಾಜ್ಗೆ ಒಂದು ಸಪೋರ್ಟ್, ಸಾಥ್ ಕೊಡೋರು ಬೇಕಾಗಿದ್ರು, ಅವ್ರು ಸಿಕ್ಕಿದ್ರು. ನಿಮಗೆ ತುಂಬ ಇಷ್ಟವಾದ ಸ್ಪರ್ಧಿ ಅಂತ ಅಂದರೆ ಯಾರು ಸರ್? ಹನುಮಂತನ ಬಿಟ್ಟು, ಹನುಮಂತು ಅಂತ ಹೇಳ್ತೀರಾ ಗೊತ್ತು, ಹನುಮಂತನ ಬಿಟ್ಟು ಗೇಮ್ ಚೆನ್ನಾಗಿ ಆಡ್ತಿದ್ದಾರೆ, ಇವ್ರ ಥರ ನಾನು ಇರಬೇಕಾಗಿದ್ದು ಅಂತ ಅನಿಸಿದ್ದು ಯಾರು ಮೇಡಮ್? ನನಗೆ ನಾನೇ ಮೇಡಮ್. ಓಕೆ, ನನಗೆ ನಾನೇ. ನನ್ನ ಆಟ ನಾನು ಆಡ್ಕೊಂಬರ್ತಿದ್ದೆ. ಎಲ್ಲೂ ಕೂಡ ಗ್ರೂಪಿಸಮ್ ಮಾಡೋದು ಇನ್ನೊಂದು ಮಾಡಿರಲಿಲ್ಲ. ಎಲ್ಲ ನಂದು ಈ ಥರ ಪರ್ಸ್ನಲ್ ರೀಸನ್ಗೋಸ್ಕರ ನಾನು ಬಂದಿದ್ದೆ ಅಷ್ಟು. ಹೊರಗಡೆ ಬಿಟ್ಟರೆ ಬೇರೆ ಇನ್ನೇನು ಇರಲಿಲ್ಲ. ಬಟ್ ಅದು ಪ್ರೌಡ್ ಫೀಲ್ ಇದೆ. ಆ ಮನೇಲಿ ಇದ್ದಷ್ಟು ದಿನವೂ ನನಗೆ ನಾನಾಗಿದ್ದೆ, ಹಾಗೆ ಹೊರಗಡೆ ಬಂದಿದ್ದೀನಿ. ಫೀಲ್ ಇದೆ ನನಗೆ ನಾನೇ ಮೇಡಮ್. ಪ್ರತಿಯೊಂದು ಗೇಮ್ ಅಂತ ಬಂದಾಗ ಹಿಡ್ಕೊಂಡು ಮನೆ ಇನ್ವಾಲ್ವ್ಮೆಂಟಿಂದ ಬಿಡು ನನಗೆ ನಾನೇ. ನನಗೆ ಯಾರನ್ನೂ ಹೋಲಿಸ್ಕೊಳ್ಳೋಕೆ ಇಷ್ಟಪಡಲ್ಲ.